ಸೀತಾ, ಹೌದಾ? ನಾ ಹೇಳಿದ್ರೆ ನೀನು ನನಗೆ ಇದು ಮಾಡಿದೆ. ನಂಗೆ ಗೊತ್ತಿತ್ತೆ ಪಾಪಣ್ಣ ಹೇಳೇನೆ. ನೋಡ, ರಮ್ಯ ಇಲ್ಲಿ ಮಾತಾಡೋಕೆ ಬಂದ ಕೂಡಲೇ ಹೆಂಗೆ ಕರಿಯೋಕ್ಕೆ ಶುರು ಮಾಡ್ತಾ ಅಂತ. ಇದೊಂದು ಬಾರಿ ಇರ್ಲಿಕ್ಕೆ ಹೋಗಕ್ಕೆ ಶುರು ಮಾಡ್ಕಿತ್ತು. ಈಗ ಅದನ್ನು ಮುಲ್ಸಿ ಬರೋರೊಳಗೆ ಇದೇನು ಅದನ್ನು ಮಾತಾಡೋಕೆ ಬಿಡೋ ಥರ ಕಾಣಲ್ಲ. ಏನೋ ಅದೇ ಸೀತಾ, ಏನು ಬೇಕಾದ್ರೆ ಹೇಳ. ರಮ್ಮಿಗೆ ಇದ್ದಿದ್ದೆ ಹೆಚ್ಚಾಗಿದೆ, ಇದ್ರ ಮಧ್ಯೆ ಇವೆಲ್ಲ ಒಂದು ಅಂತಕ್ಕೆ ಬೇಕಾ? ಒಳ್ಳೆ ಥರದಲ್ಲಿ ಹೇಳಿಬಿಡು ನೀನು. ಬೇಡ, ಅದನ್ನು ಫಸ್ಟ್ ಅವ್ರ ಮನೆಗೆ ಕಳಿಸೋ ಅಂತ ಹೇಳ್ತೀನಿ. ನನಗಿಂತ ನೀ ಹೇಳಿದ್ರೆ ರಮ್ಮಿಗೆ ಒಂದು ಸ್ವಲ್ಪ ನಂಬಿಕೆ ಜಾಸ್ತಿ. ನೀನು ಹೇಳು, ನಾನು ಹೇಳ್ತೀನಿ, ನೀನು ಹೇಳು. ನೀನು ಗಾದಿ ಹೇಳಿದ್ರಂತೆ ಪಾಪ ತಂದೆ ಮಗಳಿಗೆ ಒಂದಲ್ಲ ಒಂದು ಏನಾರು ಇರ್ತದೆ, ಅದರ ಮಧ್ಯೆ ಇಂಥ ಒಂದೊಂದು ಅಂತ ಬಾಣ್ತಾಗೆ ಇದಾಗಿತ್ತಲ್ಲ, ಬಂತ 4 ದಿನ ಇದ್ದೋಗನ ಅಂತ ಬಂತಾನೆ ಆ ಮಗು. ಈಗ ನೋಡ, ಅವನ ಜೊತೆನೇ ಹೋಗೋಕ್ಕೆ ಇವ್ರು ಇದು ಮಾಡ್ಬೇಕಂತೆ. ಹಂಗೆ ಹೆಣ್ಣು ಮಕ್ಕಳು ಹಾಗೆ ಹೇಳ್ದಂಗೂ ಅವನ್ನ ಏನು ಮಾಡೋಣ, ಕಾಲು ಹಿಡಿದು ನೆಲಕ್ಕೆ ಚಪ್ಪನ ಅಂತ ಕಾಣೋದು. ಎಂಥದ್ದು ಏನೋ ಮಾರ್ರ, ನನಗೂ ಒಂದೇ ಜಾಗಲ್ಲ. ರಮ್ಯನೂ ಪಾಪ ತಲೆ ಬಿಸಿ ಮಾಡ್ಕೊಂಡವೆ. ಈಗ ಮಗು ಮಾಡೋದು ಹಾಗೆ ಯಾವ್ದಾದ್ರು ಒಂದು ಹೆಳೆ ಮಾಡಿ ಬಾಲೆನ್ ಬೇಕಾದ್ರೆ ಇಲ್ಲೇ ಬಿಟ್ಟು ಒಂದು ಗಳಿಕೆ ಬರೋದು ಬಿಟ್ಟರೆ, ಇಲ್ಲ ರಘುವೀರಣ್ಣರು ಬರ್ಬೋದಿತ್ತು. ಇಲ್ಲಿ ಆ ಮಗು ಅದೇ ಎಂತ ಮಾತಾಡೋಕ್ಕಾಗ್ತದ್ರಿ? ಯಾಕೆ ಹಿಂಗೆ ಮಾಡ್ಕಿತ್ತೇನ? ಅದು ಪ್ರೇಮ್ ಗೊತ್ತಾಯ್ತಿದ್ರೆ ಪಾಪ ರಮ್ಮಿಗೆ ಎಷ್ಟು ತಲೆ ಬಿಸಿ ಆತಿರಲ್ಲ. ಪ್ರೇಮ್ನೂ ಇಲ್ಲಲ್ಲ, ಅದಕ್ಕೊಂಥರ ಹಿಡಿದು ಬಿಟ್ಟಾರಂಗೆ ಆಗಿರ್ಬೇಕು. ಎಂತ ಹೇಳೋದು ಮಾರ. ಬಂತು ರಮ್ಯ ಬಂತು. ಬಾ ರಮ್ಯ, ಕೂತ್ಕ. ಯಾಕೆ ಹಂಗೆ ಸಣ್ಣ ಮಾಡ್ಕೊಂಡೀಯ? ಎಂತೆಂದ ಇದನ್ನ ಎಲ್ಲ ದಾಟಿ ಬಂದೀಯಂತ ಇದಕ್ಕೆ ಯಾಕೆ ಅಷ್ಟು ತಲೆ ಕೆಡಿಸ್ಕೋಬೇಕಾ? ಆದರೆ ಬಿಟ್ಗಡೆ ಆಗದಿದ್ರೆ ಹೋಗು ನೀನು ಅಂತ ಹೇಳಿ ಒಳ್ಳೆ ಕಥೆ ಆಯ್ತು. ನೀ ತಲೆ ಬಿಸಿ ಮಾಡ್ಕೋಬೇಡ, ಕೂತ್ಕ ಈಚೆ ಬಾ. ಬೇಡ ಸೀತತೆ, ನಾ ಕೂರಲ್ಲ, ಇಲ್ಲೇ ನೋಡ್ತಿರ್ತೀನಿ ಅವಳೇನಾದ್ರು ಬರ್ತಾಳ ಅಂತ. ನಾನು ಇಷ್ಟು ತಲೆ ಕೆಡಿಸ್ಕೊತಿರಲ್ಲ ಸೀತತ್ತೆ. ಏನೋ ಹುಡುಗಾಟಿಗೆ ಬುದ್ಧಿ ಹೇಳಿ ಕಳಿಸೋದು ಅಂತ ಅಂದ್ಕೊಂಡಿದ್ದೆ. ಮೊದಲು 2 ದಿವಸ ಇರ್ತೀನಿ ಅಂತು, ಆಮೇಲೆ 4 ದಿವಸ ಅಂತು. ಒಂಥರ ಸೆಂಟಿಮೆಂಟಲ್ ಬ್ಲ್ಯಾಕ್ ಮೇಲ್ ಮಾಡೋದು. ನಾನು ಅವಾಗೆಲ್ಲ ಹೆಲ್ಪ್ ಮಾಡಿದ್ದೆ ಹಾಗೆ ಹೀಗೆ ಅಂತ. ಇದ್ರದ್ದು ಇದಿದೆ ಅಂತ ನಾನು ಸುಮ್ಮನೆ ಇದ್ದೆ. ನಿನ್ನೆ ಅಪ್ಪನ ಹತ್ರ ಏನು ಅವರನ್ನೇ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ನೋಡ್ತದಂತೆ. ಅದೇನು ಕಾರ್ತಿಕನ ನಮ್ಮ ಅಪ್ಪ ಕೆಲಸದಿಂದ ತೆಗ್ಸಾಕ್ಯಾರಂತೆ, ಅದಕ್ಕೆ ಅದನ್ನು ರಮ್ಯಕ್ಕನ ಹತ್ರ ಹೇಳ್ತೀನಿ, ಹೇಳಿದ್ರೆ ಬೇಜಾರು ಮಾಡ್ಕೊತದೆ ರಮ್ಯಕ್ಕ, ಹಾಗೆ ಹೀಗೆ ಅಂತ ಹೇಳ್ತಾ ಇದೆಯಂತ ಅಪ್ಪನ ಹತ್ರ. ನನ್ನ ಹತ್ರ ಎಂಥದ್ದು ಹೇಳಲ್ಲ, ನೀವು ನಾನು ಬಿಟ್ಕೊಂಡ್ಲ ಅಂದ್ರೆ ನಾನು ಹೇಳ್ತೀನಿ ಅನ್ನೋ ಲೆಕ್ಕದಲ್ಲಿ ಹೇಳ್ತಾ ಇದೆಯಂತೆ. ಆವಾಗ ಅಪ್ಪಗೆ ತಲೆ ಬಿಸಿ ಆಯಿತು. ನಾನು ಹೇಳಿದೆ ಸೀತತೆ ಮನೆಗೆ ಒಂಚೂರು ಹೋಗಿ ಬರ್ತೀನಿ ಅಂತ. ನಾನು ಹೊರಡೋಕ್ಕೆ ಬಿಡಲ, ನಾನು ಬರ್ತೀನಿ, ನೀನು ಎಲ್ಲಿಗೆ ಹೋಗೋದಾರೋ ನಾ ಬರ್ತೀನಿ ಅಂತ ಕೂತ್ಕೊತದೆ. ಅದಕ್ಕೆ ನಾನು ನಿಮ್ಮನ್ನೇ ಬರೋಕ್ಕೆ ಹೇಳಿದ್ದು. ಈಗ ಕೆಲಸ ಕೊಟ್ಟು ಬಂದೀನಿ, ಈ ಬಂದರೆ ಇಲ್ಲಿ ಗೊತ್ತಾಗ್ತದೆ, ಅದಕ್ಕೆ ಇಲ್ಲೇ ನಿಂತೀನಿ. ಎಂತ ಮಾಡೋದಂತ ಗೊತ್ತಾಗಲ್ಲ. ಅನಿಲಿಗೆ ಫೋನ್ ಮಾಡೋಣ ಅಂದರೆ ಪಾಪ ಅವನವು ಸಮಸ್ಯೆ ಇರ್ತವೆ ಅಂತ ನಾನು ಎಂತ ಹೇಳಕ್ಕೆ ಹೋಗಲ್ಲ. ಆ ಮಗು ಅದು ಒಂಥರನೇ ನಮ್ಮ ಪಾಪಣ್ಣಂದೇ ಹೇಳಿದ್ದ. ಪಾಪಣ್ಣಗೂ ಗೊತ್ತು, ಅನಿಲಿಗೂ ಗೊತ್ತು. ನಿನ್ನ ಹುಚ್ಚ ಹಾಳಾಗಿತ್ತು, ಅನಿಲಿಗೆ ಅಂತ ತಲೆಬಿಸಿ ಅಂತ ಅದೇ. ಈಗ ಕೆಲಸ ಎಲ್ಲ ಮುಗಿತಾ ಬಂದಂಗೆ ಆಗ್ಯದೆ. ಗನಗಿದ್ದವನು ಫೋನ್ ಮಾಡೋದು ಬಿಟ್ಟಿಯ. ಪಾಪಣ್ಣ ಮಾತಾಡ್ತಿದ್ರೆ ಎಂಥದ್ದು ಯಾರ ಜೊತೆನೇ ಇತ್ತು ಅಂತಾನೆ ಎಂಥದ್ದು ಹೇಳ್ದಂಗೆ ಆತಿತ್ತು. ಸೀಟ್ ಬೈತದೆ ಈಗ, ಗಂಡರ ಮನೆ ಹೆಣ್ಮಕ್ಳ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದು ಅಂತ. ಏನು ಗತಿ ಸಾಯ್ತಿ? ನೀನು ಫಸ್ಟ್ ಅದನ್ನು ಮನೆಯಿಂದ ಹೊರಗೆ ಹಾಕೋದು ನೋಡು. ಇಲ್ಲ ಅಂತ ತುಂಡು ಮಾಡಿ ಹೇಳೇ ಬಿಡು. ಇಲ್ಲದಿದ್ದರೆ ಒಂದು ಕೆಲಸ ಮಾಡೆ, ಅದ್ರ ಅಪ್ಪ ಹೋಗಿ ಫೋನ್ ಮಾಡು ನೀನು. ನಮ್ಮ ಕಾಲದಂಗೆ ಹೋಗಿ ಹೇಳಿ ಬರ್ಬೇಕಿತ್ತು. ನಮ್ಮ ಕಾಲದಲ್ಲಿ ಆಗಿದ್ರೆ ಈಗೇನು ಹಂಗನೆ ನಿತ್ತಲ್ಲೇ ಎಲ್ಲ ಕೆಲಸ ಪೂರೈಸೋದು. ಫೋನ್ ಮಾಡಿ ಹೇಳ್ತೀನಿ. ಹ್ಞೂ ರಮ್ಯ, ಪಾರ್ವತಕ್ಕೆ ಹೇಳ್ದಂಗೆ ಅದರ ಅಪ್ಪ ಅಮ್ಮಗೆ ಫೋನ್ ಮಾಡಿ ಕಳ್ಸೋಕ್ಕೆ ಮಾಡಿ. ಹೆಂಗೆ ಹೇಳೋದು ಮಾರತಿ, ಕಾಲ ನಂಬಂಗಿಲ್ಲ. ಅದು ಈ ಹುಡುಗಾಟಿಗೆ ವಯಸ್ಸಲ್ಲ, ಹೌದಾ? ಈಗ ಎಂತ ಮಾಡೋಕ್ಕೂ ಹೆಸಲ್ಲ. ನಾಳೆ ಏನಾರು ಹೆಚ್ಚು ಕಮ್ಮಿ ಆದರೆ ನಿಮ್ಮ ಮೇಲೆ ಎಂತ ತಂದ್ಕೋತೀರಿ? ಸುಮ್ಮನೆ ಬೇಡ, ಸುಮ್ಮನಿರು, ಕಳಿಸು, ಅದನ್ನು ಹೇಳ್ತೀನಿ. ಹಾಗೆ ಮಾಡ್ತೀನಿ. ನಾನು ಫಸ್ಟ್ ಏನು ಮಾಡಿದೆ ಗೊತ್ತಾ? ಬಂದ್ಲಲ್ಲ
ಈ ಪ್ರೇಮನೂ ಬೇರೆ ಮನೇಲಿ ಇರಲಿಲ್ಲ. ನಂಗೊಂಚೂರು ಖುಷಿನೇ ಆದಂಗಾತು, ಈ ಜೊತೆಗಿರೋಕೆ ಒಬ್ಬಳ ಆದ್ಲಲ್ಲ ಅಂತ. ಆಮೇಲೆ ಅವಳು ಹೀಗೆಲ್ಲ ಹೇಳಿದ್ಮೇಲೆ ನಂಗೆ ತಲೆ ಬಿಸಿ ಶುರುವಾಗಿದ್ದು, ಎಂಥ ಕಾರು ಇವಳನ್ನು ಬಿಟ್ಕೊಂಡೆ ಏನೋ ಅಂತ. ಹೇಳ್ತೀನಿ, ಹಂಗೆ ಮಾಡ್ತೀನಿ. ಅಯ್ಯೋ ದೇವ್ರೆ, ಅಂಕಲ್ ಆಂಟಿ ಏನು ತಿಳ್ಕೊತಾರೆ ಏನು, ಅದನ್ನು ಹೇಳಿದಂತೆ ಮತ್ತೆ ಅಪ್ಪನ ಹತ್ರ. ನೀವೇನಾದ್ರು ಈಗ ನಮ್ಮ ಅಪ್ಪಗೆ ಫೋನ್ ಮಾಡಿದ್ರೆ ಅವ್ರು ನಿಮ್ಮ ಮೇಲೆ ಬೇಜಾರು ಮಾಡ್ಕೋತಾರೆ, ಇಷ್ಟು ದಿವಸ ಯಾಕೆ ಹೇಳಲ್ಲ ಈಗ ಹೇಳ್ತಿದ್ದೀರಲ್ಲ ಅಂತ ಕೇಳ್ತಾರೆ ಅಂತ ಹೇಳಿದಂತೆ. ಎಂತ ಅದ ಏನಪ್ಪ, ಏನು ಮಾಡ್ಕೊಂಡದ ಹುಡುಗಿ ಅಂತ ನಂಗೆ ಗೊತ್ತಿಲ್ಲ. ಹಾಗೆ ನಮ್ಮ ಅಂಕಲ್ ಅವ್ರು ಅದಾರಲ್ಲ ಸ್ವಲ್ಪ ಫಾರ್ವರ್ಡ್ ಅದಾರೆ. ಈಗ ಲವ್ ಮಾಡ್ತಾ ಅಂದ ಕೂಡಲೇ ನಾನು ಮದುವೆ ಮಾಡಿಕೊಡಲ್ಲ ಅಂತ ಏನು ಹೇಳೋ ಜನ ಅಲ್ಲ ಅವರು. ಯಾಕೆ ಇವಳು ಹಿಂಗೆ ಮಾಡ್ತಾಳೋ ಎಂಥದ್ದೇನಪ್ಪ. ಇಲ್ಲೇ ರಮ್ಯಾ, ಎಂತ ಎಷ್ಟ ಇದ್ದಾನೆ ಜಾತೆ ನೀತೆ ಎಂಥದ, ಹಾಗಾಗಿ ಅಪ್ಪ ಬೇಡ ಅಂದಿರ್ಬೇಕು. ಯಾಪ ಮಗ ಮನಸ್ಸು ಬರ್ತದೆ, ಹೇಳ್ತಾರೆ ಯಾರು ಬೇಡ ಅಂತ. ಇಷ್ಟು ವರ್ಷದೇನ ಸಾಕಿ ಈಗ ಹಿಂಗೆ ಮಾಡ್ತೇವೆ ಅಂದರೆ ಸುಮ್ಮನೆ ಹಾಕಿತಾರನ್ ಯಾರು? ಸಿಟ್ಕೊಂಡು ಏನೋ ಹೇಳಿರ್ಬೇಕೇನೋ, ಗುಡ್ಗುಟ್ಟು ಇಲ್ಲಿಗೆ ಬಂದ್ಬಿಟ್ಟದೆ. ನೀವು ಅಪ್ಪ ಮಗಳು ಪಾಪದರ ಅಂತ ಗೊತ್ತಲ್ಲ. ಹೌದು ಪಾರ್ವತತೆ, ಅದು ಒಂದು ಹೌದು. ಅದು ಅಲ್ಲದೆ ಎಂತ ಗೊತ್ತಾ, ನಿನ್ನೆಯಿಂದ ಅದು ಫೋನಲ್ಲಿ ಮಾತಾಡ್ತಾ ಇರ್ತದೆ ಯಾರ ಜೊತೆನೋ. ನಾವು ಹೋದ ಕೂಡಲೇ ಒಂದೇ ಕಟ್ ಮಾಡ್ತದೆ, ಇಲ್ಲ ಬೇರೆ ಏನಾರು ಮಾತಾಡ್ತದೆ. ಎಲ್ಲ ಒಂಥರ ಟೆನ್ಷನ್ ಆಗಿಬಿಡ್ತು ಸೀತತೆ ನನಗೆ. ಪ್ರೇಮ ಬರ್ತಾ ಇದ್ದಿದ್ರೆ ಎಲ್ಲ ಅವಳೇ ಹ್ಯಾಂಡ್ಲ್ ಮಾಡಿಬಿಡ್ತಿದ್ಲು, ನಾನು ತಲೆನೇ ಕೆಡಿಸ್ಕೊತಿರ್ಲ. ಈ ನನ್ನ ತಲೆ ಬಿಸಿನೇ ನಂಗಾಗಿದೆ. ಇವಳು ಒಂದು ಮಧ್ಯದಲ್ಲಿ ಬಂದು ಏನು ಮಾಡ್ತಾಳೇನೋ ಅಂತ ನಂಗೆ ಭಯ. ನಿನ್ನೆ ಅವಳ ಅಪ್ಪನ ಹತ್ರ ಹಂಗೆ ಹೇಳಿದ್ಮೇಲೆ ನಮ್ಮ ಪುಟ್ಟಿನ ಅವಳ ಜೊತೆ ಬಿಡೋಕ್ಕೂ ಭಯ ನನಗೆ. ಇನ್ನು ಏನೇನೇನು ಮಾಡ್ತಾಳೇನೋ ಅಂತ ಯೋಚನೆ ಮಾಡಿ ಮಾಡಿ ಸಾಕಾಯ್ತು. ಅದಕ್ಕೆ ನಿಮಗೆ ಫೋನ್ ಮಾಡಿದೆ. ನಿಮಗೆ ಫೋನ್ ಮಾಡಿ ಹಿಂಗೆ ಈ ವಿಚಾರ ಹೇಳೇ ಇದ್ದೆ, ಅಷ್ಟೊತ್ತಿಗೆ ಅದಲ್ಲಿ ಬಂತ. ಅದಕ್ಕೆ ಬನ್ನಿ ಬರದೆ ಸುಮಾರು ದಿವಸ ಆಗ್ಯದಲ್ಲ ಮಾತಾಡಬೇಕು ಅಂತ ಹೇಳಿದೆ. ಅದು ಎಂತಕ್ಕವ್ರನ್ನ ಬರೋಕ್ಕೆ ಹೇಳಿದೆ ಅಂತಲೂ ಕೇಳಿದ್ಲಪ್ಪ. ಅಯ್ಯೋತ, ಇದು ಒಳ್ಳೆ ಕಥೆಯಾಗಿ ಹೋತಲ್ಲ. ಯಾಂತ ರಮ್ಯಾ, ಫಸ್ಟ್ ಅದನ್ನ ಇಲ್ಲಿಂದ ಗಡಿದಾಡ್ಸಿ ಹೇಳ್ತೀನಿ. ನಿಮ್ಮ ಮನೆ ವಹಿವಾಟು ಪೂರ್ತಿ ಅದೇ ನೋಡ್ಕಿತ್ತದೆ. ನೀನು ಮೊದಲೇ ಈ ಥರ ಹೆಬಗೆ ನಂಗಿದ್ರೆ ಪ್ರೇಮಿನ ಸಜ್ಜಿಗೆ ಬರಲ್ಲ, ಏನಿಲ್ಲ ಅಂದ್ರೆ ಒಂದು ತಿಂಗಳು ಬರಲ್ಲ. ಅದು ಅಲ್ಲಿ ತನಕ ಹೆಂಗೆ ಇದು ಮಾಡ್ತೀನಿ, ನೀವು ಇಬ್ಬರು ಅಪ್ಪ ಮಗಳಾದರೆ ಹೆಂಗೆ ಇರ್ತೀರಿ? ಸುಮ್ಮನೆ ಅದನ್ನು ಗಡಿದಾಡ್ಸಿ ಹೇಳ್ತೀನಿ. ರವಿರಣ್ಣನ ತಗೊಂಡಾಗ ಮನೆಗೆ ಬಿಟ್ಟು ಬರೋಕ್ಕೆ ಹೇಳು. ಕಡಿಕಿದು ಮತ್ತೊಂದು ಕಡೆ ಎಲ್ಲರೂ ಹೋಗಿ ಈಗ ಹೆಂಗಾರು ಒಬ್ರು ಬಾಯಿಂದ ಒಬ್ರು ಬಾಯಿಗೆ ಹೋಗಿ ಅದು ನಿಮ್ಮ ಮನೆಗೆ ಬಂದದೆ ಅನ್ನೋದು ಗೊತ್ತಾಗ್ತದೆ. ಸುಮ್ಮನೆ ಅಂತಕ್ಕೆ ನಿಮ್ಮ ತಲೆ ಮೇಲೆ ತಗೋತೀರಿ. ಹ್ಞೂ ರಮ್ಯಾ, ಹಾಗೆ ಮಾಡು, ಹಾಗೆ ಮಾಡಿ ಹೇಳ್ತೀನಿ. ಅದನ್ನು ಹಾಗೆ ಮಾಡ್ತೀನಿ. ಅಲ್ಲ ಸೀತತೆ, ನಾನು ಇನ್ನೂ ಒಂದು ನಿಮ್ಮ ಹತ್ರ ಕೇಳಬೇಕಿತ್ತು. ಪ್ರೇಮನ್ ಬಂದು ಇಲ್ಲೇ ಇರೋಕ್ಕೆ ಹೇಳಿದ್ರೆ ಏನಾಗ್ತದೆ? ನಾ ಅಡುಗೆ ಎಲ್ಲ ಮಾಡ್ತೀನ ಹೆಂಗಿದ್ರು. ಈಗ ಕರಿಯನ್ನ ಹೆಂಡ್ತಿ ಇವಳು ಸಣ್ಣನೂ ಬರ್ಬೋದು ಬೇಕಾರೆ. ಒಂದೊಂದು ದಿವಸ ಪ್ರೇಮಗೆ ಹಿಂಗೆ ಸ್ನಾನಗೀನ ಏನಾರು ಮಾಡಿಸ್ಬೇಕು ಅನ್ನಂಗಿದ್ರೆ ಅಲ್ಲಿಗಿಂತ ಅವಳು ಇಲ್ಲೇ ಆರಾಮಾಗಿರ್ಬೋದು ಅನ್ನಿಸ್ತದೆ ನನಗೆ. ನನಗೆ ಪ್ರೇಮ್ ಇದ್ದರೆ ಒಂಥರ ಧೈರ್ಯ ಸಿಗ್ತತೆ. ಇಲ್ಲ ರಮ್ಯಾ, ಅದು ಹೆಂಗಾಗ್ತದೆ? ಅದು ಒಬ್ಬಳೇ ಏನು ಮಗ ಅದಾನೆ, ಗಂಡ ಅದಾನೆ, ಈಗಿನ 4 ದಿನ ಮತ್ತೊಬ್ಬ ಮಗ ರಜಕ್ಕೆ ಮನೆಗೆ ಬರ್ತಾನೆ, ಹಂಗೆಲ್ಲರನ್ನೂ ತಂದು ಮನೇಲಿ ಬಿಟ್ಕೊಳಕ್ಕಾಗ್ತದ? ಆಗಲ್ಲ, ಎಷ್ಟಂದ್ರೆ ಸರಿ ಆಗಲ್ಲ. ಅದ್ರ ಗಂಡ ಕಡೆಗೆ ಸಿಟ್ಕೊಂಡು ಹಾಗೆ ಏನಾರು ಹೇಳೋದು, ಮನೆ ಇದ್ದಂತೆ ಒಳ್ಳೆ ಅಂತಕ್ಕೆ ಹೋಗಿಯಾ ಅಂತ. ಬೇಡ ಬೇಡ, ಆ ರಿಸ್ಕೆಲ್ಲ ತೊಗೊಳಕ್ಕೆ ಹೋಗಬೇಡ ನೀನು. ಅದು ಇನ್ನೊಂದು 15 ದಿನಕ್ಕೆ ಬರ್ತದೆ, ನಿಮ್ಮ ಮನೆಗೆ ಬರ್ತದೆ. ಹೇಳೋದದು ಹೊರಗಡೆ ಕೆಲಸ ಅಂತ ಮಾಡೋಕ್ಕಾಗದಿದ್ರು ಮನೆ ಒಳಗಿಂದ ಮಾಡ್ಕೊಂಡಿರ್ತೀನಿ ಅಂತ ಹೇಳಿದೆ. ಓ ಆಂಟಿ ಬನ್ನಿ ಬನ್ನಿ. ಅಯ್ಯೋ ದೇವ್ರೇ, ನಂಗೆ ಆಶ್ಚರ್ಯ ಆಗ್ತಾ ಉಂಟು. ದೊಡ್ಡಪ್ಪ ಇಲ್ಲಿ ಬನ್ನಿ, ಇಲ್ಲಿ ಯಾರು ಬಂದ್ರು ನೋಡಿ. ಇಲ್ಲಿ ರಮ್ಯಕ್ಕನ ಒಂಚೂರು ಬರಕ್ಕೆ ಹೇಳಿ. ಯಾರೋ ಬಂದ್ರು ಅಂತ ಕಾಣ್ತದೆ. ಯಾರು ಬಂದ್ರು ಮರ? ಇವ್ರು ಎಂತಕ್ಕ ಬಂದ್ರು ಇಲ್ಲಿ? ಏನು ಭಾಳ ಪರಿಚಯದವ್ರ ಥರ ಮಾತಾಡ್ತೀಯಿಲ್ಲ ಮರತಿ. ನೀನೇ ಹೇಳ್ಗಿಡ್ದ ಹೆಂಗೆ ಬರೋಕ್ಕೆ? ರಮ್ಮಿನ ಕರಿಬೇಡ, ಅಲ್ಲಿ ಅವ್ರ ಹತ್ರ ಅದು ಮಾತಾಡ್ತಾ ಇದೆ, ಒಂಚೂರು ಅಲ್ಲೇ ಮಾತಾಡ್ಕೊಂಡು ಆರಾಮಾಗಿರ್ಲಿ. ಎಂತಕ್ಕೆ ಅದೀಗೆ ಎಂತಕ್ಕೆ? ಅಯ್ಯೋ ದೊಡ್ಡಪ್ಪ, ನಾನು ಯಾಕೆ ಅವ್ರನ್ನ ಬರಕ್ಕೆ ಹೇಳಲಿ? ರಮ್ಯಕ್ಕನ್ ಕರೀರಿ, ಅದೇ ಬಂದು ಮಾತಾಡ್ಸ್ಬೇಕು ಲೆಕ್ಕ ಅಂದರೆ ಗೊತ್ತಾ? ಮಗುವೆ, ಆ ಕಿರಿಯ ಧರ್ಮ ಎಲ್ಲ ನಂಗೆ ಹೇಳ್ಕೊಡಕ್ಕೆ ಬರಬೇಡ.
ನಂಗೆ ಗೊತ್ತು ಎಲ್ಲಿ ಹೆಂಗೆ ಮಾತಾಡಬೇಕು ಅಂತ. ನನ್ನ ಮಗಳು ಯಾರನ್ನು ಮಾತಾಡ್ಸ್ಬೇಕು ಹೆಂಗೆ ಮಾತಾಡ್ಸ್ಬೇಕು ಅಂತಲೂ ಗೊತ್ತು. ನಾ ಹೇಳ್ತೀನಿ ಅವಳಿಗೆ. ನಿನ್ನಿಂದ ಕಲಿಬೇಕಾಗಿದ್ದಿಲ್ಲ. ಮಾತು ಭಾಳ ಜಾಸ್ತಿ ಆಡ್ತಿದ್ದೀಯ. ರಮ್ಯನ್ ಕರಿಬೇಡ ನೀನಷ್ಟೇ. ನಿನ್ನ ಕೆಲಸ ಎಷ್ಟು ಅದೆಯೋ ಅಷ್ಟು ಮಾಡ್ಕೊಂಡಿರು. ಫೋನ್ ಮಾಡ್ತೀನಿ ಇವತ್ತು ನಿನ್ನ ಅಪ್ಪಗೆ, ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ. ಬಟ್ಟೆ ಬರೀ ಎಲ್ಲ ಬ್ಯಾಗಿಗೆ ಹಾಕಿಣವಿದ್ರೆ ಹಾಕ್ಕೊಂಡಿರು. ಸರಿ ಸರಿ ದೊಡ್ಡಪ್ಪ, ನೀವು ಸಿಟ್ಟು ಮಾಡ್ಕೊಂಬೇಡಿ. ಎಂತಕ್ಕೇನ ಇವತ್ತಿಡೀ ನನ್ನ ಮೇಲೆ ಒಂಥರ ಸಿಟ್ಟೇ ಮಾಡ್ತಿದ್ದೀರಪ್ಪ. ಹೋಗಲಿ ಬಿಡಿ, ಅವ್ನು ಕರ್ಕೊಂಬರ್ತೀನಿ. ಬನ್ನಿ ಆಂಟಿ, ಬನ್ನಿ ಒಳಗೆ ಬನ್ನಿ, ಅಲ್ಲೇ ಕೂತ್ಕೊಂಬೋದಿ. ಯಾರಪ್ಪ, ಯಾರು ಬಂದರು? ಯಾರು ಇಲ್ಲೇ. ನೀನೆಂತಕ್ಕೆ ಬರೋಕ್ಕೆ ಹೋದೆ ಈಚೆಗೆ? ನಡಿ ನೀನು. ಅವರು ಅಪರೂಪಕ್ಕೊಂದ್ಸತಿ ಬಂದರೆ ಸೀತಕ್ಕ ಪಾರ್ವತಕ್ಕ ಅವ್ರ ಹತ್ರ ಮಾತಾಡ್ತಾ ಕೂರೋದು ಬಿಟ್ಟ ಬರೀ ಒಂದೇ ಕೆಲಸ ಮಾಡ್ತೀಯ, ಇಲ್ಲ ಬಾಲ್ಯ ಜೊತೆ ಇರ್ತೀಯ, ಹಿಂಗಿದ್ದೇ ಏನಾರು ಮಾಡ್ತಿರೋದು. ಅಲ್ಲಿ ಸ್ವೀಟಿ ಅದೇ ಮಾತಾಡ್ಸಿ ಕಳಿಸ್ತದೆ. ನೀನು ನಡಿ, ಒಳಗೆ ನಡಿ.